ಅಯ್ಯೋ ನಿನ್ನ ನೋಡಿದ್ರೆ ನನಗೆ ರಾಧಾ ಅಯ್ಯೋ ಅಂತ ಅನ್ನಿಸ್ತದೆ ನನಗಂತೂ ನೀನು ನೋಡಿದ್ರೆ. ಹಾ, ಮನೆ ಕೆಲಸ ಎಲ್ಲ ಮಾಡ್ತೀಯಾ, ಒಳ್ಳೆಳಾಗಬೇಕು ಅತ್ತೆದಾಗೆ ಅಂತ ಹೇಳ್ಬಿಟ್ಟು ಏನೇನೇನೋ ಮಾಡ್ತೀಯಾ, ಏನೇನೋ ಮಾಡಕ್ಕೋಗಿ ಕೊನೆಗೆ ಗಂಡನ್ ತಗೇನಿಯಾ ಕೆಟ್ಟೋಳಾಗ್ಬಿಟ್ಟಲ್ಲ. ಸ್ಯಾನೆ ಅಂದರೆ ಸ್ಯಾನೇ ಬೇಜಾರಾಯ್ತದೆ ನನಗಂತೂ. ಛೇ 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 ಹಿಂಗೆ ಆಗ್ಬಾರ್ದಾಗಿತ್ತು ನಿಂಗಂತೂ. ಹ್ಞೂ, ಇನ್ನು ಏನು ಮಾಡೋಕ್ಕಾಯ್ತದೆ. ಡೈವರ್ಸ ಕೊಡಲೇಬೇಕಾಯ್ತದೆ. ಡೈವರ್ಸ್ ಕೇಳ್ತಾವ ನಿನ್ನ ಗಂಡ ಅಂದರೆ ಅತ್ತೆ ಮಾಮ ಇಬ್ರು ಬಂದ ತಕ್ಷಣ ಏನಿಯ ಒಂದು ಕಿತ ಹಿಂಗೊನ್ನು ನಿಮ್ಮ ಮಗ ಡೈವರ್ಸ್ ಕೇಳ್ತಾವನೆ ಕಣ್ಮಾಮ ಅಂತ ಯೋನ್ ಹೇಳ್ತಾರ ನೋಡೋಣ. ಆಮೇಕಿಂದ ಡೈವರ್ಸು ಏನೋ ಕೊಟ್ಕೊಂಡು ಇದು ಮಾಡ್ಕೊಂಡ್ರೆ ಆಯಿತು. ಸರಿನೇ, ನೀನು ಶಾನೆ ತಲೆ ಕೆಡ್ಸ್ಕೊಂಡು ಕುಂತ್ಕೋಬೇಡ, ಹಾಗಿದ್ದಾಯ್ತದೆ. ನಿನ್ನ ಗಂಡ ಬಂದು ಕೇಳಿದ್ರೆ ಆಯಿತು ಬಿಡಪ್ಪ ನೋಡ್ತೀನಿ ಯೋಚನೆ ಮಾಡ್ತೀನಿ ಅಂತ ಹೇಳಿ ಸುಮ್ಮನಾಗು. ಅಯ್ಯೋ ನನಗಂತೂ ತೊಗರಿ ಕಾಳು ಸಾಂಬಾರು ಅಂದರೆ ಬೋಲ್ ಇಷ್ಟ. ಸರ್ನ ಹೋಗಿ ಮಾಡ್ಬಿಡು, ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ ನಾನು. ಅಂದರೆ ಏನಕ್ಕ ನಿನ್ನ ಪ್ರಕಾರ ನಾನು ಡೈವರ್ಸ ಕೊಟ್ಬಿಡ್ಬೇಕು ಅಂತ ಹೇಳ್ತಿದ್ದೀಗ ನೀನು? ನಾನು ಡೈವರ್ಸ ಕೊಟ್ಬಿಟ್ಟು ನನ್ನ ಗಂಡಂಗೆ ನನ್ನ ಜೀವನ ಹಾಳು ಮಾಡ್ಕೊಂಡು ನಾನು ಹೋಗ್ಬೇಕಾ? ನೋಡು, ಪದ್ದಿ ಹೇಳಿಲ್ವಾ, ಹೀಗೇನ ನಾನು ಡೈವರ್ಸ್ ಕೊಟ್ಬಿಟ್ರೆ ಜನ ಎಲ್ಲ ನನ್ನ ಬಗ್ಗೆ ನೀ ಅಂತ ಕೆಟ್ಟದಾಗ ತಿಳ್ಕೊಳ್ಳೋದು. ಇವಳೇ ಸರಿ ಇಲ್ಲ, ಇವಳು ಪೋಟ್ಮೆಂಟಿ ಅದಕ್ಕೆ ಗಂಡ ಡೈವರ್ಸ್ ಕೊಟ್ಟ ಅಂತ ಕೆಟ್ಟದೆಲ್ಲ ನನಗೇನಂತೆ ಆಗೋದು. ಯಾಕೆ ಬೇಕು ನನಗೆ? ನಾನೇನು ಕೆಟ್ಟ ಕೆಲಸ ಮಾಡಿವ್ನ? ಮಾಡಿರೋದೆಲ್ಲ ನನ್ನ ಗಂಡ. ನಂದು 10 ಪೈಸನೂ ತಪ್ಪಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಕು ಹೇಳು? ಇಲ್ಲಪ್ಪ, ನಾನಂತೂ ನಾನು ಡೈವರ್ಸ್ ಎಲ್ಲ ಕೊಡಕ್ಕಿಲ್ಲ. ನೀನು ಇಂಥದ್ದು ಹೇಳ್ಕೊಡ್ತೀಯ ನೋಡು. ಆ ಪದ್ದಿ ದೊಡ್ಡ ಮಹಾ ಮೇಧಾವಿ, ಅವಳು ಹೇಳಿದ್ಲು, ಇವಳು ಕೇಳಿದ್ಲು. ಏನವಳು ಅಲ್ವೇ? ಈ ಮನೆಯಾಗ ನಾನು ದೊಡ್ಡ ಸೊಸೆನೋ ಅವಳು ದೊಡ್ಡ ಸೊಸೆನೋ? ಹೇಳು, ದೊಡ್ಡ ಸೊಸೆಗಿರೋ ಬೆಲೆ ಯಾರಿಗೂ ಇರಕ್ಕಿಲ್ಲ. ಅಂಥದ್ರಾಗ ನಾನು ದೊಡ್ಡ ಸೊಸೆ. ನೀನು ನನ್ನ ಮಾತು ಕೇಳು, ಅವಳ ಮಾತಲ್ಲ ಕೇಳೋದು. ನೋಡು, ಅವಳು ಯಾವತ್ತಿದ್ರು ನಮ್ಮ ಶತ್ರುನೇನಿಯ. ಅವಳ ಬಗ್ಗೆ ಯಾಕೆ ಮಾತಾಡಿಗೆ ನೀನು? ಸುಮ್ ಕುಂತ್ಕ ನೀನು. ಯಾರು ಶತ್ರು ಯಾರು ಮಿತ್ರ ಅಂತ ನನಗೆ ಭಾಳ ಸಂದ ಗೊತ್ತೈತೆ ಬಿಡಕ್ಕ. ಯಾರೋ ಶತ್ರು ಯಾರೋ ಮಿತ್ರ ಅದನ್ನ ಕಟ್ಕೊಂಡು ಇವಾಗ ನನಗೇನಕ್ಕಾಗಬೇಕು? ನನಗೇನಿದ್ರು ನನ್ನ ಜೀವನದಾಗ ಇವಾಗ ಕಷ್ಟ ಅಂತ ಹೇಳ್ಬಿಟ್ಟು ಬಂದೈತೆ. ಅದನ್ನ ಪರಿಹಾರ ಮಾಡ್ಕೊಡಕ್ಕೆ ನಂಗೆ ಸಮಾಧಾನ ಮಾಡಕ್ಕೆ ಒಬ್ರು ಅವ್ರು ಎನ್ನೋದೇ ನಂಗೆ ಸಮಾಧಾನ. ನೀನು ಸುಮ್ಕಿರತ್ ಕಲ್ತ್ಕ. ಓ, ಹಂಗಾರೆ ನೀನು ಪೊದ್ದಿ ಪಕ್ಷ ನೀನೇ ಸೇರ್ಕೊಂಡೆ ಅಂತ ಅನ್ನು. ಪ್ರೇಮಿ ಅಕ್ಕ, ಪಕ್ಷ ಕಟ್ಟಕ್ ನಾನಿಲ್ಲಿ ರಾಜಕೀಯ ಮಾಡ್ತಿಲ್ಲ ಕಣಕ್ಕೋ. ನಾನಿಲ್ಲಿ ರಾಜಕೀಯ ಕೆಲಸ ಮಾಡ್ತೀವನ, ದೇಶ ಸರ್ಕಾರ ನಡ್ಸಕ್ಕೆ ಅಂತ ಹೇಳ್ಬಿಟ್ಟೇನು ಮಾತಾಡ್ತೀವನ. ಪಕ್ಷನಂತೆ ಪಕ್ಷ. ನಾನು ಯಾವ ಪಕ್ಷಕ್ಕೂ ಸೇರಿಲ್ಲ ಕಣವ. ನಂದೇ ಸ್ವಾತಂತ್ರ್ಯ ಪಕ್ಷ, ನಂದು ಪದ್ದು ಪಕ್ಷ. ನಾನು ಯಾಕೆ ಎಲ್ಲರಿಗೂ ಇದು ಮಾಡ್ಕೊಂಡು ಕುಂತ್ಕೊಂಡ್ಲಿ? ಯೋನಕ್ಕ ರಾಧಕ್ಕ, ಯೋನು ತೊಗರಿ ಕಾಳು ಜೋರಾಗಿ ಸುಳಿತಿದೀಗ. ಮಾಡು ಪಾಪ ಬಸ್ರಿ ತಿನ್ಬೇಕಲ್ಲ, ಸಂದಾಗ ತಿಂದು ಒಳ್ಳೆ ಗುಂಡಾಗಿರೋ ಮಗುಗೇಣಿಯ ಜನ್ಮ ಕೊಡ್ಲಿ. ತಿನ್ಸು ಸಂದಾಗೆ. ಕಣಕ್ಕ, ಇನ್ನ ಈಗ ಸುಲ್ಕತಾ ಇದೀನಿ. ಅತ್ತೆ ಮಾವ ಇಬ್ರು ಇಲ್ವಲ್ಲ, ಹೆಂಗ ಅವ್ರು ಬರೋ ಅಷ್ಟೊತ್ತಿಗೆಲ್ಲ ಮಾಡಿ ಮುದ್ದೆ ಗಿದ್ದೆ ಎಲ್ಲ ತೊಳ್ಸೋಣ ಅಂತ ಅನ್ಕೊಂಡು ಅದಕ್ಕೆ ಮಾಡ್ತಾ ಇವ್ನಿ. ಇವಳು ನೋಡಿದ್ರೆ ಪೂರಿ ತೇಲ್ಸು ಅದು ಇದು ಅಂತ ಹೇಳ್ತಾವಳೆ. ತೇಲ್ಸ್ಕೊಡು ಪಾಪ, ಬಸ್ರಿ ಬೈಕೆ ಅಲ್ವೇ? ನೀನು ಬಸ್ರಿ ಆಗಿದ್ರೆ ನಿನ್ಗೂ ಬೈಕೆ ಗೊತ್ತಾಗೋದು. ನೀನು ಬಸ್ರಿ ನಂಗೆಲ್ಲ ಬೈಯಂಗಿಲ್ಲ, ಬಸ್ರಿ ಹತ್ರ ಜೋರಾಗಿ ಮಾತಾಡಂಗಿಲ್ಲ. ಸರಿ ಒಳಗು, ಆಯ್ತು. ಬಾಪದ್ದು ಕುಂತ್ಕ. ಯಾಕೆನಾರ ಮಾಡ್ಕೊಡ್ಬೇಕಾ? ಕಾಪಿ ಗಿಪಿ ಏನಾರ ಬೇಕಾ? ಯೋನ್ ಬೇಡಮ್ಮ, ನಾನೇನು ಬಸ್ರಿ ಅಲ್ಲ, ಇವಳು ಬಸ್ರಿ. ಇವಳಿಗೆ ಮಾಡಿ ತಿನ್ಸು. ನನಗೆ ಕೈ ಕಾಲು ಗಟ್ಟಗವೆ ನೆಟ್ಗವೆ ಏನಾರ ಬೇಕಾರೆ ನಾನು ಮಾಡ್ಕತ್ತೀನಿ. ಯಪ್ಪ ಕಿವಿ ನೋಡು, ಈ ಕಡೆ ಏನೇ ಐತವೆ ಹೆಂಗ್ ಬಂದ್ಬಿಡ್ತಾಳೆ. ಏನೋ ಒಂದು ಚೂರು ಹೇಳಿದ್ರೆ ಸಾಕು ಅವಳ ಬಗ್ಗೆ ಹಂಗೆ ಟಂಗ್ 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 ಅಂತ ಎಗರ್ಕೊಂಡು ಹಿಂಗೆ ಬಂದ್ಬಿಡ್ತಾಳೆ. ಅದಕ್ಕೆ ಅವಳನ್ನ ಕಟ್ಟಣಂಗೆ ಆಗಕ್ಕಿಲ್ಲ. ಲೇ, ನಾನು ನಿನ್ಗೆ ಏನು ಹೇಳಿದ್ದೆ? ನಾನು ನಿನ್ಗೆ ಹೇಳಿರೋ ಕೆಲಸನ ಮಾಡ್ತಿದ್ದಂಗೆ ಇಲ್ಲಿ ಕುಂತ್ಕೊಂಡು ಇಲ್ಲಿ ಆಟ ಆಡ್ತಾ ಇದ್ದೀಗ ನೀನು. ನಾನೇನು ಹೇಳಿದ್ದು? ಈ ಪೇಪರ್ಗೆ ಸೈನ್ ಹಾಕು ಅಂತ ಹೇಳಿಲ್ವಾ ನಾನು? ನಾನು ಹೇಳಿಲ್ವಾ? ನಾನು ಈ ಪೇಪರ್ಗೆ ಸೈನ್ ಹಾಕಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸಲ ಹೇಳೋದು, ಸುಮ್ಮನೆ ಈ ಪೇಪರ್ಗೆ ಸೈನ್ ಹಾಕು. ಎದೊಳ್ ಮ್ಯಾಕೆ ಎದ್ಬಿಟ್ಟು ಸೈನ್ ಹಾಕು. ನೋಡಿ, ಅತ್ತೆ ಮಾವ ಬರ್ಲಿ. ಅತ್ತೆ ಮಾವ ಬಂದ್ಮೇಲೆ ಕುಂತ್ಕೊಂಡು ಮಾತಾಡಿ ಆಮೇಕಿಂದ ನಾನೇನಿಯ ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತೀನಿ. ನೋಡಿ, ಇವಾಗೆಲ್ಲ ಯಾಕೆ ರೂಮಾಗ ಆಮೇಕಿಂದ ಮಾತಾಡೋಣ, ಬಿಟ್ಬಿಡಿ. ಲೇ, ರೂಮ ಕುಂತ್ಕೊಂಡು ಕದ್ದು ಮುಚ್ಚಿ ಮಾತಾಡಕ್ಕೆ ಇನ್ನೇನು ಉಳಿದಿಲ್ಲ. ನಿರ್ಧಾರ ಮಾಡ್ಬಿಟ್ಟಿದೀವಿ ತಾನೆ. ನೋಡು, ಸುಮ್ಮನೆ ಈ ಪೇಪರ್ ತಗೊಂಡು ಈ ಪೇಪರ್ಗೆ ಸುಮ್ಮನೆ ಸೈನ್ ಹಾಕು. ಇಲ್ಲಾಂದ್ರೆ ತೆಗೆದು ಹಂಗೆ ಬಾರಿಸ್ಬಿಡ್ತೀನಿ ಅಷ್ಟೇ ಏನಿಯ ನಾನು. ನೋಡು, ಪೇಪರ್ಗೆ ಸೈನ್ ಹಾಕು. ನಾನು ಬರೋ ಅಷ್ಟೊತ್ತಿಗೆ ಸೈನ್ ಹಾಕಿರ್ಬೇಕು ಅಂತ ನಾನು ನಿನಗೆ 1000 ಕಿತ ಹೇಳಿದ್ದೆ ನಾನು. ಇಲ್ಲ, ನೀನು ಸೈನ್ ಹಾಕ್ಲೇಬೇಕು ಅಂತ. ಆದರೆ ನೀನು ಹಾಕಿಲ್ಲ. ನೀನು ಹಾಕಿಲ್ಲ ಅಂತ ಹೇಳಿದ್ಮೇಲೆ ನಿನ್ನಂತೂ ನಾನು ಬಿಡಕ್ಕಿಲ್ಲ. ಮುಚ್ಕೊಂಡು ಹಾಕು ಸೈನ, ತಗ. ಹಲೋ, ದೊಂಡಿಗೆ ಎದುರಿಲ್ಲ, ದಾಳಿಗೆ ಎದುರಿಲ್ಲ. ನೀನು ಹಿಂಗೆ ಹೊರ್ಚಾಡಿದ್ರೆ ಎದ್ರಕೊಬಿಡ್ತೀವ ನಾವು? ಚಾನ್ಸೇ ಇಲ್ಲ. ಹೇಳೇ ಜಯಮ್ಮ, ಹೇಳು. ಏನು ಎದ್ರಕೊಂತೀನಿ ಅಂತ ಅನ್ಕೊಂಬಿಟ್ಟ? ಲುಕ್ ಕೊಟ್ಟಿದ ತಕ್ಷಣ ಎದ್ರಕೊಬಿಡ್ತೀನಿ ಅಂತ ಅನ್ಕೊಂಬಿಟ್ಟೇನೆ ಜಯಮ್ಮ? ನಾವಂಗೆಲ್ಲ ಎದ್ರಕೊಳಕ್ಕಿಲ್ಲ. ಎದ್ರಕೊಳ ವಂಶದಾಗ ನಾವು ಹುಟ್ಟು ಇಲ್ಲ. ಲೇ ಪೊದ್ದಿ, ಈಚೆ ಕಡೆಗೆ ಹೋಗಿ ಮಾತಾಡೆ. ಲೇ ಪ್ರೇಮಿ, ಈಚೆ ಕಡೆಗೆ ಹೋಗಿ ಕುಂತ್ಕಳೆ. ಇಂಪಾರ್ಟೆಂಟ್ ಕಾಲ ಐತೆ ನನಗೆ ಮಾತಾಡಬೇಕು. ಪೊದ್ದು ನನಗೆ ಹೇಳ್ತಿರೋದು ಮಾಡ್ತೀನಿ. ನೋಡು, ಶಿವಾನೇ ನಾಟ್ಕಾಡ್ಬೇಡ. ನೀನು ಯಾರು ಬಂದ್ಬಿಟ್ಟಿಲ್ಲಿ ತಡಿಯಕ್ಕೆ ಹಾಕಿಲ್ಲ, ನಾನು ಸುಮ್ಮನೆ ಬಿಡಕ್ಕಿಲ್ಲ. ನೋಡು, ಸುಮ್ಕೆ ತಗೊಂಡು ಪೇಪರ್ಗೆ ಸೈನ್ ಹಾಕಿ ತಗ. ಏನೇ ಪೇಪರ್ನೇ ಕೆಳಗಡೆಗೆ ಬಿಸಾಕ್ತಿಯೇನೆ? ಲೇ, ಎದ್ರಕತೀನಿ ಅಂತ ಅನ್ಕೊಬಿಟ್ಟ. ನೀನು ಒಂದು ಕೊಟ್ರೆ ನಾನು 2 ಕೊಡ್ತೀನಿ.
ನನ್ಗೆ ಹೊಡಿತೀಯ ನೀನು? ಹಾ, ನನ್ಗೆ ಅವಮಾನ ಮಾಡ್ತಾ ಇದೀಯಲ್ಲ? ಯಪ್ಪ, ನನ್ಗೆ ಹೊಡಿತಿದ್ಯೇನೆ ಮನ್ಯಾಳಿ. ತಂದೆ ತಲೆ ಹೊಡಿತಾನೆ, ತಾಯಿ ಕಾಲ್ ಹೊಡಿತಾಳೆ. ಎಂಟಿ ಎಂಟಿ ಹಂಗೆ ಒಂದೇ ಕಿತ್ತ ಆ ಕೆನ್ನೆಗೆ ಹೊಡಿಯೋದು ಗೊತ್ತಲ್ಲ ನಾವೇನು ಅಂತ ಹೇಳ್ಬಿಟ್ಟು. ಹೇಯ್, ಎಲ್ರ ಮುಂದೆ ಅವಮಾನ ಮಾಡ್ತಾ ಇದೆಯಲ್ವಾ ನನ್ಗೆ? ಗಂಡಂಗೆ ಕಟ್ಕೊಂಡಿರ ಗಂಡಂಗೆ ಹೊಡಿತೀಯಾ? ಇವತ್ತು ನೀನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನೋಡೆ. ನನ್ನ ಮಾನ ಮರ್ಯಾದಿನ ಇವ್ರು ಎಲ್ರ ಮುಂದೆ ಹರಾಜಾಗ್ತಿ ಅಲ್ವಾ? ಇವ್ರ ಮುಂದೆ ಎಲ್ಲ ಹರಾಜಾಗ್ತಿ ಅಲ್ವಾ? ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ. ನೋಡ್ತಾ ಇರು, ನೀನ್ ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಕಿತ್ತೋದೋಳೆ. ನನ್ಗೆ ನನ್ಗೆ ಹೊಡೆದ್ಬಿಟ್ಟಲ್ಲೇ ನೀನು. ಲೇಯ್, ನನ್ ಕೈ ಹಿಡ್ಕಂತೀಯಾ? ಬಿಡೆ. ಏಯ್, ನಾನು ಬಿಡಲ್ಲ. ನಂದೇನ್ ತೆಪ್ಪೈತೆ ಅಂತ ಬಿಟ್ಟು ನೀನ್ ನನ್ನ ಮೇಲೆ ಕೈ ಮಾಡ್ತೀಯಾ? ಒಂದು ಕಿತ್ತ ನಾನು ತೆಪ್ಪು ಮಾಡ್ದೋಳು ಅಲ್ವೇ ಅಲ್ಲ. ತಪ್ಪು ಗಿಪ್ಪೆಲ್ಲ ಚಾನ್ಸು ಇಲ್ಲ, ನಾನು ಮಾಡೋದು ಇಲ್ಲ, ಮಾಡೋ ಇಲ್ಲ. ಅಂಥದ್ರಾಗೆ ನೀನು ಎಂಥ ಪೊಡ್ಡಿ ಇರಬೇಡ. ನನ್ನ ಹಿಡ್ಕೊಂಡು ಹೊಡಿತೀಯ ಅಂತಂದ್ರೆ ಬಿಡ್ಬಿಟ್ಟೆನ ನಾನು? ಬುಡಕಿಲ್ಲ, ನಾನಂತೂ ಬುಡಕಿಲ್ಲ ನಿನ್ನ. ಇಷ್ಟು ದಿನ ಸುಮ್ಮನೆ ಇದ್ದೆ, ಇನ್ಮೇಲೆ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಬಿಟ್ಟ ನಾನು. ಸುಮ್ಮನೆ ಇರಕಿಲ್ಲ. ನೀನು ಹೇಳಿ ಎದುರಿಸಿದ ತಕ್ಷಣ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಕ್ಕೆ ಮೊದಲು ಥರ ಇದನ್ನೆಲ್ಲ ಎದುರ್ಕೊಂಡಿರೋ ರಾಧ ಅಲ್ಲ. ಹೀಗಿರೋ ರಾಧನೇನೆ ಬೇರೆ. ಮೊದಲು ಥರ ಗಂಡನ ಪಾದ ಸೇವೆ ಮಾಡೋ ರಾಧ ಅಲ್ಲ ಇವಳು. ಈಗ ಬದಲಾಗಿರೋ ರಾಧ. ನೋಡು, ಮೊದಲು ಎದುರ್ಕೊಳ್ಳೋದು ಇಲ್ಲ ನಾನು. ನೀನು ಹೇಳಿದ್ದಕ್ಕೆಲ್ಲ ತಲೆ ಆಡ್ಸೋದೂ ಇಲ್ಲ. ಏನು ಮಾಡ್ಕೊಂತೀಯೋ ಮಾಡ್ಕ. ನಾನು ಸತ್ತು ಡೈವರ್ಸ್ ಕೊಡೋಕ್ಕಿಲ್ಲ. ಏನು ಮಾಡ್ಕೊತೀಯ ನಿನ್ನ ಕೈಲಿ? ಏನು ಮಾಡ್ಕೊಳಕ್ಕಾಯ್ತದ ಅದನ್ನ ಮಾಡ್ಕೊ ಹೋಗ್. ನನ್ನ ಹತ್ರಕ್ಕೆ ಬಂದ್ಬಿಟ್ಟು ನೀನೇನು ಆಟ ಆಡಕ್ಕೆ ಬಂದ್ಬಿಟ್ರೆ ದೇವ್ರನ್ನೇ ಸುಮ್ಕಿರಕ್ಕಿಲ್ಲ ಅಷ್ಟೇನೆ. ಲೇಯ್, ಯಾವಳಿ ಮಾತು ಕೇಳ್ಕೊಂಡು ಎಗ್ರಾಡ್ತಾ ಇದೀಯ ನೀನು? ಮೊದ್ಲು ಹೆಂಗ್ ಊಸೂರು ಒಳ್ಳಿ ತರ ಇದ್ಲು, ಇವಾಗ ಅವಳು ಯಾವಳಿ ಮಾತು ಕಟ್ಕೊಂಡು ಎಗ್ರಾಡ್ತಿದ್ಯಾ? ಲೇಯ್, ನಿನ್ ಜೊತೆ ನನ್ ಬಾಳಲ್ವೇ? ನರ್ಕ ತೋರಿಸ್ಬಿಡ್ತೀನಿ. ನೋಡ್ತಾ ಇರು, ನೀನೇನೆ ಸಾಕಪ್ಪ, ಸಾಕ್ ಸವಾಸ. ಡೈವರ್ಸ್ ಬಿಸಾಕ್ಬಿಟ್ಟು ಹೋಗ್ಬಿಡನಪ್ಪ ಅಂತ ನೀನೇ ಅನ್ಕೋಬೇಕು. ಹಂಗ ಮಾಡ್ತೀನಿ. ಯಾವಳ ಮಾತು ಕೇಳಿ ಇಷ್ಟೊಂದು ನಿಗ್ರಾಡ್ಬೇಡ. ಕಷ್ಟ ಅಂದಾಗ ಯಾವಳು ನಿಂತಾಕ್ ಬರಕಿಲ್ಲ. ನನ್ನ ಹತ್ರನೇ ಮಾಡ್ತಾ ಇದೀಗ ನೀನು ಅವತಾರವಾ? ನೋಡು, ಸುಮ್ಮನೆ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಬಿಡು. ಈಗಲೇ ಹೇಳಿದ್ದೀನಿ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗಂಡ ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ, ಜಯಮ್ಮ ಎಂದು ನಿಜವಲ್ಲ. ಏ ಪದ್ದಿ, ಇಲ್ಲೇನ್ ಕಿಂಡಲ್ ಮಾಡ್ತಾ ಇದೀಯಾ? ಆಗಣ ಲೈಟ್ ಎಲ್ಲೋ ಆನ್ ಮಾಡಿದ್ರೆ, ಸ್ವಿಚ್ ಎಲ್ಲ ಹಾಕಿದ್ರೆ ಲೈಟ್ ಎಲ್ಲೋ ಆನ್ ಆಯ್ತೈತೆ. ಬಾವಾ, ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ತೀನಿ. ಜಯಮ್ಮಂತಾಗ ಮಾತಾಡ್ತೀವಿ. ಬಹಳ ಕಿರಿಕ್ ಪಾರ್ಟಿ. ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದೀನಿ ಅಷ್ಟೇ. ನಿಮ್ಗೇನಾಯ್ತು ಬಾವ? ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಟ್ಟಿ ಯಾಕೆ ನೋಡ್ಕೊತಾ ಇದ್ದೀರಾ? ನಾನು ಯಾರ ವಿಷಯಕ್ಕೂ ತಲೆ ಹಾಕಲ್ಲಪ್ಪ. ನಾನು ಗೊತ್ತಲ್ಲ ಪದ್ದಿ ಮೊದ್ಲೇನೇನಿಯ. ನಾನು ಹಂಗೆಲ್ಲ ಬೇರೆ ವಿಷಯಕ್ಕೆಲ್ಲ ತಲೆ ಹಾಕೊಳ್ಳೋ ಅಲ್ವೇ ಅಲ್ಲ. ನಾನಂತೂ ಬಹಳ ಸಾಚ. ನಾನು ನೋಡು, ನಾನು ಫೋನಾಗ ಮಾತಾಡ್ತಿದ್ದೀನಿ, ಬೇಕಾದ್ರೆ ಕೊಡ್ತೀನಿ. ಜಯಮ್ಮಂತಾಗ ಮಾತಾಡ್ತೀರಾ? ಲೈ ಜಯಮ್ಮ, ನಿನ್ ತಾಗೆ ನಮ್ಮ ಬಾವ ಮಾತಾಡ್ಬೇಕಂತೆ, ಕೊಡ್ಲಾ? ನನ್ಗೇನು ಬೇಕಿಲ್ಲ. ಬೇಕಿಲ್ಲ ಅಂತಂದ್ರೆ ಸುಮ್ಮನೆ ಆಗಿ ಬಾವ. ಯಾಕೆ ಸುಮ್ಕೆ ನನಗೆ ಹಿಂಗ್ ಇದು ಮಾಡ್ತಾ ಇದ್ದೀರಾ? ಲೇಯ್, ನನಗೆ ಗೊತ್ತು ಕಣ್ಲೆ, ನೀನು ಎಲ್ಲರ ಮಾತು ಕೇಳ್ಕೊಂಡು ಆಟ ಆಡ್ತಿದ್ದೀಗ ಅಂತ ಹೇಳ್ಬಿಟ್ಟು. ಅದು ಎಷ್ಟು ದಿನ ಆಟ ಆಡ್ತೀಯೋ ನಾನು ನೋಡೇ ಬಿಡ್ತೀನಿ. ಆದ್ರೆ ನೀನು ಡೈವರ್ಸ್ ಕೊಡೋದಂತೂ ಪಕ್ಕ ನಿಂಗೆ ಡೈವರ್ಸ್ ಕೊಟ್ಟೆ ನಾನು ಹೋಗೋದು. ನೋಡ್ತಾ ಇರು, ಅದು ಯಾರು ಬಂದು ಡೈವರ್ಸ್ನ ತಡೀತಾರೋ ನಾನು ನೋಡೇ ಬಿಡ್ತೀನಿ. ಇಷ್ಟು ದಿನ ಮಾನ ಮರ್ಯಾದೆಗೆ ಎದುರ್ಕೊಂಡಿದ್ದೆ, ಇನ್ನು ಮಾನ ಮರ್ಯಾದೆಗೆ ಎದುರ್ಕೊಳ್ಳಲ್ಲ. ನನ್ನ ಪ್ರೀತಿ ಉಳಿಸ್ಕೊಳ್ಳೋದೇ ಮುಖ್ಯ. ಏಯ್, ಕೊಡೆ ನಿನ್ ಗಂಡಂಗೆ ಹೇಳ್ತೀನಿ. ಏಯ್ ಬೇವರ್ಸಿ ನನ್ ಮಗನೆ, ಸುಮ್ಕೆ ನೀ ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕ್ಲ ಕಟ್ಕೊಂಡೆ ಹಳೆ ಬೇವರ್ಸಿ? ಏನೇನ ಸುಮ್ಕೆ ಟೆಂಪಸ ಲಜ್ಜೆಯೇ? ಆಕೆ ನಾಲ್ಕು ತೆಗೆದು ಪಟ್ಟ ಆಕೆ ಸಾಕಕ್ಕೆ ಯೋಗ್ಯತೆ ಇಲ್ಲದ್ಮೇಲೆ ಕಟ್ಕೊಂಡ್ಬಿಟ್ಟು ಬಂದ್ಬಿಡ್ತವೆ. ಥೂ ಪದ್ದು, ಅತಿ ಆಯ್ತು ನಿಂದು. ಲಜ್ಜೆಮ್ಮ, ಯಾಕೋ ನಮ್ಮ ಬಾವ ಶಾನೆ ಹುಡ್ಕತಾವ. ನೀರೇ ಮಾಡ್ತೀನಿ, ಫೋನ್ ಕಟ್ ಮಾಡಿ. ಯಾಕೋ ನನ್ನ ಫೋನಾಗ ಮಾತಾಡ್ತಿದ್ರೆ ಸಹಿಸಕ್ಕೆ ಆಯ್ತಿಲ್ಲ. ಬಿಡು, ಇನ್ನೇನ್ ಮಾಡಕ್ಕಾಯ್ತದೆ, ಆಮೇಕಿಂದ ಮಾತಾಡ್ತೀನಿ. ಬಾಬಾ, ನಮಗೆ ಆರ್ಥಿಕ ಸ್ವಾತಂತ್ರ್ಯ, ಆಮೇಲೆ ಧಾರ್ಮಿಕ ಸ್ವಾತಂತ್ರ್ಯ, ಮಾತನಾಡುವ ಸ್ವಾತಂತ್ರ್ಯ, ಕೂಗಾಡುವ ಸ್ವಾತಂತ್ರ್ಯ ಎಲ್ಲ ಐತೆ ಬಾಬಾ. ನೀವು ನೋಡೇ ಇಲ್ವಾ? ನೀವು ಸಂವಿಧಾನದಾಗ ನಮ್ಗೆಲ್ಲ ಹಕ್ಕೈತೆ ಅಂತ ಹೇಳ್ಬಿಟ್ಟು ಮಾತಾಡೋಕ್ಕೂ ಐತೆ. ಎಲ್ಲ ಹಕ್ಕೂ ಐತೆ. ನಾನು ಯಾರ ತಕ್ಕ ಬೇಕಾದ್ರೂ ಮಾತಾಡ್ತೀನಿ ಬಾಬಾ. ನೀವು ಯಾಕೆ ಬಾಬಾ ಹಿಂಗೆ ಜೋರಾಗಿ ಇದು ಮಾಡ್ತಾ ಇದ್ದೀರಾ? ಸರಿ ಬಾಬಾ, ಇನ್ಮೇಲೆ ಮನೆಗೆ ಯಾರು ಫೋನೇ ಬಳಸೋದು ಬೇಡ. ನೀವು ಫೋನ್ ತಂದು ಬಿಟ್ಕೊಡ್ರಿ, ನಾನು ಫೋನ್ ತಂದು ಕೊಡ್ತೀನಿ. ಎಲ್ಲ ಸೇರಿ ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ಎತ್ತಿದ್ಬಿಡೋಣ. ಇನ್ಮೇಲೆ ಯಾರು ಫೋನ್ ಬಳಸೋದೇ ಬೇಡ. ಅಷ್ಟೇ, ನಾವೇ ಕಾನೂನು ತಂದ್ಬಿಡೋಣ. ನಾನು ಯಾಕೆ ಫೋನ್ ಬಳಸಬಾರ್ದು? ನಾನು ಫೋನ್ ಬಳಸ್ತೀನಿ. ನೀವು ಫೋನ್ ಬಳಸ್ತೀರಾ ಅಂತಂದ್ಮೇಲೆ ನಾನು ಫೋನಾಗ ಹಿಂಗೆ ಮಾತಾಡೋದು. ನಾನು ಮಾತಾಡ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ಇರೋದು. ಹುಡುಕಿ ಹೇಳ್ದಂಗೆ ಇವಳು ಬಲು ಕಿರಿಕ್ ಪಾರ್ಟಿನೇನೆ. ಇವಳು ಡಾಗೋಸಿ ಉಸಾರಾಗೇನೇ ಇರಬೇಕು. ನೋಡು ಹೆಂಗ್ ಮ್ಯಾನಿಪುಲೇಟ್ ಮಾಡ್ತಾಳೆ. ಕಿತ್ತೋದಳು ಮುಖ ನೋಡಿದ್ರೆ ಮೈಯೂರಿತಾ ಇದೆ. ನನ್ನ ತಮ್ಮದು ಏನು ಅಂತ ಗಂಟಾಕೊಂಡ್ಬಿಟ್ಟು ಬಂದೋ ಇವಳನ್ನ. ಸೀಮೆಗೆ ಇಲ್ದಿರ ಕಿತ್ತೋಗಿರೋಳು. ಇವಳು ಮನೆ ಕಾಯ. ಇವಳು ಬಗ್ಸಕ್ಕಾಗಲ್ಲ. ಬಗ್ಗಿಸ್ತೀನಿ, ನನ್ನ ತಮ್ಮನ ಕಡೆಯಿಂದ ಬಗ್ಗಿಸ್ತೀನಿ. ಅಲೋ ಹೇಳಿ, ಫೋನ್ ಮಾಡ್ದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಮಾತಾಡಕ್ ಬಿಡಿ. ಇಲ್ಲ ನೀವು ಗಂಡ ಹೆಂಡ್ರು ಹೋಗ್ಬಿಟ್ಟು ಬೀದಿನ ನಿಂತ್ಕೊಂಡು ಕಿತ್ತಾಡಿ. ಫೋನ್ ಎಲ್ಲಿ ಬರ್ತದೋ ಅಲ್ಲೇ ಮಾತಾಡೋದು ನಾನು. ಅಷ್ಟೇನೆ ನೀಯ. ನಿನ್ನ ನೋಡ್ಕೊಂತೀನಿ. ನೋಡ್ಕ ಬ್ಯಾಡ ಅಂತಂದವ್ರು ಯಾರು?
ನೋಡ್ಕ ಅದು ಎಷ್ಟು ಬೇಕೋ ಅಷ್ಟು ನೋಡ್ಕತೀನಿ ಅಂದಲ್ಲ ನೋಡ್ಕ ಅದೇನಾಯ್ತದೋ ಆಗಲಿ ಇಷ್ಟೇ ಆಗೋಗ್ಬಿಟ್ಟಿರ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ತಾನೆ ಅದೇನಾಯ್ತದೋ ಆಗಲಿ ನನಗೂ ನೋಡೇ ಬಿಡ್ತೀನಿ ಹಾಗಿದ್ದೆಲ್ಲ ಆಗಲಿ ಸಹಿಸ್ಕತೀನಿ ನಾನು ಆಗಲಿ ಬಿಡು ಅದಿನ್ನೂ ಏನಾಗಬೇಕು ಅಂತ ಬರ್ದೈತೋ ಆಗಲಿ. ಯವ್ವಾಲೇ ರಾಧಾ ನಿಂಗೆ ಈ ಪಾಟಿ ಧೈರ್ಯ ಎಲ್ಲಿಂದ ಬಂತೆ? ಗಂಡುಂಗೆ ಕೆನ್ನೆಗೆ ಬಾರಿಸ್ಬಿಟ್ಟಲ್ಲೇ ರಾಧಾ. ಹಾ ಎಲ್ಲಿಂದ ಬಂತು ಅಂದ್ರೆ ಬರ್ತದೆ. ಯಾರಾದ್ರೂ ಒಬ್ರು ಹಂಗೆ ನಮಗೆ ಸಮಾಧಾನ ಮಾಡಿ ಮುಂದೆ ತೊಳೋರಿದ್ರೆ ಬಂದೇ ಬರ್ತದೆ. ಎದ್ರಕಂಡು ಸಾಯಕ್ಕೆ ನಾನೇನು ತಪ್ಪು ಮಾಡಿಲ್ಲ. ಇಲ್ಲಿ ತಪ್ಪು ಮಾಡಿರೋನೆ ಕಾಲ ರಗ್ರಾಕಂಡು ನಾನು ಕೆನ್ನೆ ಹೊಡಿಬೇಕಾದ್ರೆ ತಪ್ಪೇ ಮಾಡಿದ್ರೆ ನಾನು ಕೆನ್ನೆ ಹೊಡಿಯಕ್ಕೆ ರೆಡಿ ಆಗಿವ್ನಿ. ಆದ್ರೂ ನೀನು ಹಿಂಗೆಲ್ಲ ಮಾತಾಡ್ತಿದ್ದೀಗ ಅಂದ್ರೆ ನಂಗೆ ನಂಬಕ್ಕೆ ಆಗಕ್ಕಿಲ್ಲ ಕಣವ. ಯಾವ ಪಾಟಿ ಧೈರ್ಯವಾಗಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀಗಲ್ಲ ನೀನು. ಯಪ್ಪ ಗ್ರೇಟ್ ಕಣ್ಲೆ ರಾಧಾ. ಯವ್ವ ಆದ್ರೂ ನೀನು ನಿಮ್ಮ ಯಜಮಾನ್ರು ಹೇಳಿದ ಮಾತೇನೆ ನೀ ಯಾಕೆ ಕೇಳಬೇಕಿತ್ತು? ಯೋನೇ ಆಗಲಿ ಹಾಂ ಏನೋ ಕುಂತ್ಕೊಂಡು ಸಮಾಧಾನ ಮಾಡಿ ಅತ್ತೆತಾಗ ಮಾತಾಡು. ಅದು ಬಿಟ್ಬಿಟ್ಟು ಏನು ಗಂಡನ ಕೆನ್ನೆಗೆ ಬಾರಿಸ್ಬಿಟ್ಟಲ್ಲ ನೀನು. ಏನು ಮುಗೀತು ಕತೆ ಬಿಡು. ಸಾಕು ಸಾಕು ಇಷ್ಟು ದಿನ ಎದ್ರಕಂಡು ಬಾಳ್ತಿದ್ದ ರಾಧಾ ಸಾಕು. ಇನ್ಮೇಲೆ ಪೊದ್ದು ಥರ ಧೈರ್ಯವಾಗಿರೋ ರಾಧಾ ಆಯ್ತೀನಿ ನಾನು. ಇನ್ನು ಯಾರಿಗೂ ಎದ್ರಕೊಳಕ್ಕಿಲ್ಲ ನಾನು. ಪೊದ್ದು ಇವತ್ತು ನಾನು ಹಿಂಗಿದ್ದೀನಿ ಅಂದರೆ ಅದು ನಿನ್ನಿಂದನೇ ನೀನು ಕೊಟ್ಟು ಧೈರ್ಯನೇ ಇವತ್ತು ನನ್ನನ್ನು ಇಲ್ಲಿ ಕರ್ಕೊಂಬಿಟ್ಟು ಬಂದು ನಿಲ್ಸೈತೆ. ಥ್ಯಾಂಕ್ ಯು ಪದ್ದು. ನೀನು ಇಲ್ಲ ಅಂದಿದ್ರೆ ನಾನು ಇವತ್ತು ಇಲ್ಲಿಗೆ ಬಂದು ನಿಂತ್ಕೊಂತಾನೇ ಇರಲಿಲ್ಲ. ಇಷ್ಟು ಧೈರ್ಯವಾಗಿ ಮಾತಾಡೋಕ್ಕೆ ನನಗೆ ಧೈರ್ಯನೇ ಗೊತ್ತಿರಲಿಲ್ಲ. ಅದೆಲ್ಲ ನಿನ್ನಿಂದನೇ ಸಾಧ್ಯ ಆಗಿದ್ದು. ಹೌದು ಹೆಣ್ಮಕ್ಳು ಯಾವುದಕ್ಕೂ ಎದ್ರಕೊಂಬಾರ್ದು ಅಂತ ಹೇಳ್ಬಿಟ್ಟು ನೀನೇನೇ ತೋರಿಸ್ಕೊಟ್ಬಿಟ್ಟೆ. ಇನ್ನು ಮುಂದೆ ಅದೇನಾಯ್ತದೋ ಆಗಲಿ ನಾನು ನೋಡ್ಕೊತೀನಿ. ನನ್ನ ಜೀವನಕ್ಕೆ ನಾನೇ ಹೋರಾಟ ಮಾಡಬೇಕು. ಅದಕ್ಕೆ ನಾನೇ ಹೋರಾಟ ಮಾಡ್ತಾಯಿದ್ದೀನಿ ಪದ್ದು. ತುಂಬ 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 ಥ್ಯಾಂಕ್ಸ್ ಪದ್ದು. ತುಂಬ ಥ್ಯಾಂಕ್ಸ್. ನಿನ್ನಿಂದ ನನಗೆ ಭಾಳ ಅಂದರೆ ಭಾಳ ಉಪಕಾರ ಆಯಿತು ನಿನ್ನಿಂದ. ಇದ್ರಾಗ ಉಪಕಾರ ಎಂತದಕ್ಕ? ಧೈರ್ಯ ಹೇಳ್ದೆ ಅಷ್ಟೇ ನೀನಿಯ. ಧೈರ್ಯವಾಗಿರು, ಎದ್ರಕೊಂಬೇಡ ಸರಿನಾ? ಈಗ ನೋಡ್ದಲ್ಲ ಪದ್ದು ನಾನು ಎದ್ರಕಣ ಥರ ಕಾಣಿಸ್ತೀನ? ಹೆದ್ರಕಣಲ್ಲ, ಮುಂದೆ ಎದ್ರಕಣಲ್ಲ. ನೋಡ್ತಿರು ಹೆಂಗೆ ಧೈರ್ಯವಾಗಿರ್ತೀನಿ ಅಂತ ಹೇಳ್ಬಿಟ್ಟು. ಸಾಕು ನಮ್ಮ ಅಮ್ಮಂಗಿನ ಸ್ಯಾನೆ ಧೈರ್ಯ ತುಂಬಿಟ್ಟಿದ್ಯಾ ನನಗೆ. ನಾನು ಹಳೆ ಕಾಲದ್ದು ಅಡುಕ್ ಲಜ್ಜಿ ಥರ ಇದ್ದೆ, ನೀನು ನನ್ನ ಬದಲಾಯಿಸ್ತಾ ಇದೆಯಾ. ಥ್ಯಾಂಕ್ಸ್. ಬರೀ ಬಟ್ಟೆ ಹಾಕೊಂಡು ಮಾಡ್ರನ್ನಾದ್ರೆ ಸಂದಕ್ಕಿರಕ್ಕಿಲ್ಲ. ನಾವು ಸ್ವತಂತ್ರವಾಗಿ ಬಾಳ್ಬೇಕು, ಆವಾಗೇ ನಮಗೆ ಬೆಲೆ. ಸರಿನಾ? ಬಟ್ಟೆಗೆ ಬೆಲೆ ಕೊಡೋದಕ್ಕಿಂತ ದುಡ್ಡಿಗೆ ಬೆಲೆ ಕೊಡ್ತಾರೆ ಜನ. ಮೊದಲು ಸಂಪಾದನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಹೋಗೋ ತಲೆ ಕೆಡಿಸ್ಕೊಬೇಡ, ಇವೆಲ್ಲ ಮಾಮೂಲಿ. ನೀವು ಅಷ್ಟೇ. ಯಾವಾಗ ಎಂಥ ಪರಿಸ್ಥಿತಿ ಹೆಂಗೆ ಬರ್ತದೋ ಗೊತ್ತಿಲ್ಲ. ಫಸ್ಟು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಯಾರ ಮ್ಯಾಲೂ ಡಿಪೆಂಡ್ ಆಗಬಾರ್ದು ನಾವು. ನಮ್ಮ ಕಾಲ ಮೇಲೆ ನಿಂತ್ಕೊಂಡ್ರೆ ದುಡ್ಡಿದ್ರೆ ಎಂಥವ್ರು ಬೇಕಾದ್ರು ನಮ್ಮ ಮುಂದಕ್ಕೆ ಬರ್ತಾರೆ, ಎಂಥವ್ರು ಬೇಕಾದ್ರು ನಮ್ಮ ಮಾತು ಕೇಳ್ತಾರೆ. ಸರಿನಾ?